ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರ್ತೀರಾ. ಆ ಗಣೇಶನ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನವೀನ್ ನಂದೀಪುರ ಯೂಟ್ಯೂಬ್ ಚಾನಲ್. ಇವತ್ತು ಗಣೇಶ ಹಬ್ಬ ಮತ್ತು ನಮ್ಮ ಏರಿಯಲ್ಲಿ 3 ದಿನ ಮಾಡ್ತಾಯಿದ್ದಾರೆ. ಅದನ್ನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಮ್ಮ ಕ್ಲಾಸಲ್ಲಿ ಏನೇನು ನಡೆಯುತ್ತೆ ಅದನ್ನು ಪೋಸ್ಟ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೈಟೇ ಡೆಕೋರೇಷನ್ ಶುರು ಮಾಡ್ಬಿಟ್ಟು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಡೆಕೋರೇಷನ್ ಏನೋ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಡೆಕೋರೇಷನ್ ಮುಗ್ಸೋಕ್ಕೆ ಹೆವಿ ಟೈಮ್ ಹಿಡಿದೋಯ್ತು. ಆ ಲೋಟ ಹಾಕಿ, ಆ ಲೈಟ್ ಹಾಕಿ ಎಲ್ಲ ಮಾಡಿ, ನೆಕ್ಸ್ಟು ನಮ್ಮ ಹತ್ರ ಇರೋ ಲೈಟಲ್ಲೇ ಬೇರೆ ಇನ್ನೇನಾದರೂ ಮಾಡೋಣ ಅಂತೇಳಿ ಕ್ಲಾಸ್ ತುಂಬ ಲೈಟ್ ಬಿಡೋಣ ಅಂತೇಳಿ ಇರೋ ಬರೋದೆಲ್ಲ ಎತ್ಕೊಂಡು ಟಕ 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 ಅಂತೆಲ್ಲ ಮಾಡಿದ್ವಿ. ಬಟ್ ಇಲ್ಲಿ ಫಾಸ್ಟ್ ಮೋಷನ್ಗೆ ಹಾಕಿದ್ದೀವಿ. ಅಲ್ಲಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು ಅಂತಲೇ ಗೊತ್ತಿಲ್ಲ. ಟೈಮ್ ರಾಕೆಟ್ ಹೋದಂಗೆ ಹೋಗ್ಬಿಟ್ಟಿತ್ತು. ಇವಾಗ ನೋಡಿ ಸೆಕೆಂಡ್ ರೌಂಡು ಲೈಟಿಂಗ್ ಹೆಂಗಾಗಿದೆ ಅಂತ ನೋಡ್ಕೊಳ್ಳಿ. ಸುಸ್ತಾಗೋಯ್ತು. ಬರೀ ಡೌಗಳು ನಿಂದ. ನಮ್ಮ ಏರಿಯಾಗೆ ಮಾತ್ರ ಬಿಡಲ್ಲ ಇಂಥ ಬಸ್ಗಳು, ಬೇರೆಯವ್ರ ಏರಿಯಾಗೆ ಮಾತ್ರ ಬಿಡ್ತಾರೆ. ಹೊಸರಾಗಿ ಬಿಟ್ಟಾಗ ಎಲ್ಲ ಹಿಂಗೆ ಕಾಣಿಸ್ತದೆ ನೋಡಿ. ನಮ್ಮ ಏರಿಯಾಗೆ ಬಂದಾಗ ಬೇಜಾರಾಗಿ ನಾವು ಒಳಗೆ ಕೂತಿರೋರೆಲ್ಲ ಕೆಳಗಡೆ ಕೂತಾಗ ನಮ್ಮ ಏರಿಯಾ ಕಡೆಗೆ ಕೂತಿದ್ದೆ. ಒಂದು ವಾರ ಮಾರದೆ ಬಸ್ಸು. ಒಳಗೆ ಕೂತಿರೋರೆಲ್ಲ ನೋಡಿದ್ರೆ ನಮ್ಮ ಪಕ್ಕದಲ್ಲೇ ಬೈಕಲ್ಲೇ ಓದ್ತಾ ಇರ್ತಾರೆ ನೋಡಿ. ಇವಾಗ ಗಣೇಶನ ಹುಡ್ಕೋ ಕಾರ್ಯಕ್ರಮ. ನಾವು ನೆಲಮಂಗ್ಲಲ್ಲಿ ಯಾವ್ಯಾವ ಜಾಗದಲ್ಲಿ ಗಣೇಶನ ಹುಡುಕಿದ್ವಿ, ಎಲ್ಲೆಲ್ಲಿ ಇತ್ತು, ಅಯ್ಯೋ ಎಷ್ಟು ಕಡೆ ಹುಡುಕ್ಬಿಟ್ವು. ಅದೆಲ್ಲ ನೀವೇ ಈ ವಿಡಿಯೋಲಿ ನೋಡಿ. ಗಣೇಶ ಸಿಗೋ ಜಾಗವಂತೂ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಸಿಗ್ತದೆ ಅಂತ. ಆ ಲೆವೆಲ್ ಹುಡುಕಿದ್ದೀವಿ. ಈ ರೋಡು ನೆಲಮಂಗ್ಲಲ್ಲೇ ಫುಲ್ಲು ಫೇಮಸ್ ರೋಡು. ನಿಮ್ಗೇನಾದ್ರು ಗಣೇಶ ಕಾಂಪಿಟೇಟ್ ಇರಬೇಕು ಅಂದರೆ ಇಲ್ಲಿ ನಮ್ಮ ಹತ್ರ ದೊಡ್ಡವರು ಇದ್ದಾರೆ ನೋಡಿ. ಒಬ್ರನ್ನ ಕರ್ಸೋರೆ ಸಾಕು, 100 ಜನ ಬಂದಂಗೆ ಬಡಿತಾ ಇರ್ತಾರೆ. ನೀವು ಕುಣಿತಾ ಇರ್ಬೇಕಷ್ಟೇ. ರೋಡಲ್ಲಿ ಸಾಕಾಗಿದ್ದಾರ. ಆಮೇಲೆ ಬರೋ ನೋಡಿ ಫ್ರೆಂಡ್ಸ್, ಇದು ನೆಲಮಂಗಲ ಸಂತೆ ಬೀದಿ ಅಂತ. ಇಲ್ಲೇ ಸಂತೆ ನಡೆಯೋದು. ಅಲ್ಟಿ ಯಾರಿಗಾರು ಗೊತ್ತಿಲ್ಲ ಅಂದರೆ ಬಂದು ನೋಡ್ಕೊಂಬಿಡಿ. ಸಂತೆ ಬೀದಿ ಆ್ಯಕ್ಚುಲಿ ಗಣೇಶ ಹಬ್ಬ ಇರೋದಕ್ಕೆ ಖಾಲಿ ಇದ್ದಿದ್ದು. ಇವತ್ತು ಏನಂದರೆ ಇವತ್ತು ವಿಶೇಷ ಗಣೇಶ ಹಬ್ಬ. ಆದರೆ ಇಲ್ಲಿ ಜನ ತುಂಬ ಇರ್ತಾರೆ ಗಣೇಶ ಹಬ್ಬದ ದಿವಸ. ಬರಕೋಬೇಡಿ. ನಿಮ್ಗೇನಾದ್ರು ಐಟಮ್ ತಗೋಬೇಕು ಅನ್ಸರಿ ಗಣೇಶ ಹಬ್ಬ ಮುಗಿಸ್ಕೊಂಡು ಬಂದ್ಬಿಡಿ. ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ನನ್ನ ಹೆಸರು ಹೇಳ್ಬಿಟ್ಟು ಬಿಲ್ ಪೇಮೆಂಟ್ ತಗೊಂಡೋಗ್ಬಿಡಿ ಅಂತ. ಈ ಗಣೇಶನ ನಮಗೆ ರೋಡ್ ಎಲ್ಲೆಲ್ಲಿ ಎಂಡ್ ಮಾಡಿರ್ತಾರೆ. ನಾವು ಇಲ್ಲಾದ್ರೂ ಹೊಸ ರೋಡಿಗೆ ಸಿಕ್ಬಿಡ್ತಾರೆ ನಮಗೆ. ಅಯ್ಯೋ ಈ ರೋಡಲ್ಲಿ ನಾವು ಓಡಾಡ್ದಿರೋ ರೋಡೆಲ್ಲ ಹೆಂಗ್ ಸಿಗ್ತವೆ ಅಂದ್ರೆ ಈ ಗಣೇಶ ಇಟ್ಕೊಂಡ್ಬಿಡ್ತಾರೆ. ಅಯ್ಯೋ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ಇದು ರೋಡು ಬ್ಲಾಕ್ ಆಗಿರೋದು. ಒಂಚೂರು ಬಿಟ್ಟವ್ರು ಅಷ್ಟೇ. ಎಲ್ಲೆಲ್ಲ ನಾನೇ ನಾವೇ ಕುತ್ಕೊಂಡ್ಬಿಡ್ಬೋದಲ್ಲ, ಅಷ್ಟು ಎಲ್ಲ ಫ್ರೀ ಬಿಟ್ಕೊಡೋರಿ. ಮುಂದಿನ ಸರಿ ಫ್ರೆಂಡ್ಸ್, ಮಲ್ಕ್ಬಿಟ್ಟು ಗಣೇಶ ಚಿಕ್ಕದ ಮಾತ್ರ ತಗೊಂಡು ಹೋಗ್ಬೇಕು ನಾವು. ತಗೊಂಡು ಹೋಗ್ಬಿಟ್ರೆ ಕಷ್ಟ. ಗಣೇಶ ಮಾತ್ರ ಊರು ತುಂಬ ಫ್ರೆಂಡ್ಸ್. ಆದರೆ ನಮಗೆ ಬೇಕಾಗಿರೋ ಗಣೇಶ ಸಿಗ್ತಾನೆ ಇಲ್ಲ. ನಮಗೆ ಬೇಕಾಗಿರೋ ಹುಡುಗಿರೇ ಬರ್ತಾರೆ. ಬಿಟ್ಟು ನಂಬೇಡ ಹುಡುಗಿರನ್ನ ನಂಬೇಡ. ನಾವಿವಾಗ ಹೋಗ್ತಾ ಇರೋದು ಇದೊಂಥರ ಬರೀ ಮಣ್ಣಿನ ಜಗತ್ತು, ಮಣ್ಣಿನ ಪ್ರಪಂಚ.
ಮಣ್ಣಿಂದ ಇದೆಲ್ಲ ಮಾಡ್ಬಹುದಾ ಅಂತ ಅನ್ಸೋ ಜಾಗ. ಅದ್ಭುತವಾಗಿ ಇಲ್ಲಿ ಮಣ್ಣಿಂದ ಏನೇನೋ ಮಾಡಿರ್ತಾರೆ, ಲೋಟ ಅಂತೆ, ಬಟ್ಲಂತೆ, ಏನೇನೋ ಇರುತ್ತೆ. ಅದೇ ನಮಗೆ ಗಣೇಶನು ಮಾಡಿರ್ತಾರೆ ಅಂತ ನೋಡೋಣ. ಇಲ್ಲಾದರೂ ಸಿಗುತ್ತಾ ಸಿಗಲ್ವಾ. ಆಲ್ರೆಡಿ 3 ಅಂಗಡಿ ದಾಟಿ 4ನೇ ಅಂಗಡಿ ಕಡೆಗೆ ನಮ್ಮ ಪಯಣ. ಇದೀಗ ನೋಡೋಣ. ನೀವು ಸಿಂಹನ ಇದ್ರಲ್ಲಿ ನೋಡಿದ್ರೆ ನೀವು ಮಣ್ಣನ್ನ ನೆಲದ ಮಣ್ಣು ನೋಡಿರ್ತೀರಾ. ನಾನು ಮಣ್ಣಿನ ಮನೆ ಅಂದ್ಬಿಟ್ಟೆ. ಇದು ಕ್ಲೈಮ್ ಕಾರ್ಟ್ ಅಂತ, ಕ್ಲೇ ಕಾರ್ಟ್, ಓಕೆ, ಆರ್ಟ್ ಅಂತ ನೋಡಿ. ಎಲ್ಲ ಮಣ್ಣು 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 ತುಂಬಿಟ್ಟು ನೀರಿಗೆ ಹಾಕಿದ ತಕ್ಷಣ ಕೈ ಮಣ್ಣು. ಈ ಥರ ತುಂಬ ಐಟಮ್ ಇದೆ ಒಳಗಡೆ ಇದೆ ನೋಡಿ. ನಾಯಿಗೆ ಈ ಥರದ್ದು ಏನೇನೋ ಮಾಡಿಕ್ಕಿದ್ದಾರೆ ಒಳಗಡೆ. ಇನ್ನೊಂದ್ಸಲ ಬಂದಾಗ ತೋರ್ಸೋಕೆ ಟ್ರೈ ಮಾಡ್ತೀವಿ. ಇವಾಗ ನಮ್ಗೆ ಟೈಮ್ ಇಲ್ಲ, ನಾವು ಗಣೇಶನ ಹುಡುಕ್ಬೇಕು. ಆದರೆ ನಮ್ಗಿಲ್ಲೂ ಗಣೇಶ ಸಿಕ್ಕಿಲ್ಲ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ವಿನಾಶಕನ ಹುಡುಕೊಂಡು ಈಗ ನಾವು ವಿಧಿಗೆ ಎದುರಾಗೋ ಥರ ರೋಡ್ಗೆ ಎದುರಾಗಿ ಹೋಗ್ತಾ ಇದ್ದೀವಿ. ಮೆತ್ತ ಬರೋಣ, ನಮಗೆ ಭಯ ನಾನು ಗಾಡಿ ಓಡ್ಸಕ್ಕೆ ಬರಲ್ಲ, ಒಂದೇ ಕೈಲಿ ಓಡಿಸ್ತಾ ಇದ್ದೀನಿ. ಗಾಡಿ ಓಡ್ಸಕ್ಕೆ ಬಂದರೆ 2 ಕೈಲಿ ಓಡಿಸ್ತಿದೆ ಫ್ರೆಂಡ್ಸ್. ಇಲ್ಲ, ಇಲ್ಲೇ ಇಳಿಸಿದ್ರೆ ಆರಾಮಾಗಿ ಹಿಂಗೆ ತಾನೇ ಹೋಗೋದಾಗಿತ್ತು. ನಡಿ ಓಲಿ ಬಂದುಬಿಟ್ಟು ಇನ್ನೇನು ನಿನಗೆ ಆ ರೋಡ್ ದಾಟಕ್ಕೆ ಬಾರ ನಿನಗೆ. ಫ್ರೆಂಡ್ಸ್, ನಂಗೆ ಗಾಡಿ ಓಡ್ಸಕ್ಕೆ ಬರಲ್ಲ. 2 ಕೈಲಿ ಆ್ಯಂಟಿ ಟೇಪ್ ಅಂತ ಒಂದೇ ಕೈಲಿ ಓಡಿಸ್ತಾ ಇದ್ದೀನಿ. ಗಾಡಿ ಓಡ್ಸಕ್ಕೆ ಬಂದರೆ 2 ಕೈಲಿ ಇಟ್ಕೊತಿದ್ದೆ ಫ್ರೆಂಡ್ಸ್. ನಂಗೆ ಇನ್ನೂ ಎಲ್ಬೋರ್ಡ್ ನಾನು. ಇವ್ರು ಗೌರಿ ಮರಳುಗಳು ಅದೇ ಬೇಜಾರು ನನಗೆ. ಬಟ್ ಗಣೇಶ ನೋಡೋದು, ಗಣೇಶ ಇರ್ತಾನೆ. ಇದು ಎಲ್ಲ ನಾನು ಪಂಚ ಮತ್ತೆ ಇದನ್ನ ಹಾಕೊಂಡಿದ್ದಲ್ಲ. ಇದನ್ನು ನಾವು ಆಲ್ರೆಡಿ 3ನೇ ಸಲ ರೌಂಡ್ ಬರ್ತಾ ಇದ್ದೀವಿ. ನಮಗೆ ಬೇಕಾಗಿರೋ ಗಣೇಶ ನಮಗೆ ಸಿಗ್ತಾ ಇಲ್ಲ. ಎಲ್ಲಿದ್ದಾನೋ ಗೊತ್ತಿಲ್ಲ. ಸರ್ಚೆ ನಮ್ಮ ಗಣೇಶ ನಮಗೆ ಸಿಗ್ತಾನೆ. ಗಣೇಶನ ಸಿಕ್ಬಿಟ್ಟ ತಗೊಂಬಂದ್ವಿ. ಅಲ್ಲಿಂದ ಮತ್ತೆ ಪೂಜೆಗೆ ಏನೇನು ರೆಡಿ ಮಾಡಬೇಕಿತ್ತು ಎಲ್ಲ ರೆಡಿ ಮಾಡಿ ನಮ್ಗೇನು ಗೊತ್ತೋ ಅದನ್ನು ನೀಟಾಗಿ ಮಾಡ್ತಾಯಿದ್ವಿ. ನಾವೇನು ಯಾರನ್ನ ಪೂಜಾರಿನ ಕಳಿಸಿರಲಿಲ್ಲ. ನಮಗೇನು ಐಡಿಯಾ ಇದೆ ಅದರಲ್ಲೇ ನಾವು ಪೂಜೆ ಮಾಡಿ ಮುಗಿಸಿದ್ದು. ಮತ್ತು ನಾವೇನು ತುಂಬ ಜನಕ್ಕೆ ಇನ್ವೈಟ್ ಮಾಡಿರಲಿಲ್ಲ. ಮಾಡಿದ್ದವರೆಲ್ಲ ಆಲ್ಮೋಸ್ಟ್ 1-2-3 ಜನ ಬಿಟ್ಟು ಮಿಕ್ಕಿದ್ದವರೆಲ್ಲ ಬಂದಿದ್ದರು. ಸಿಂಪಲ್ಲಾಗೆ ಪ್ಲ್ಯಾನ್ ಮಾಡಿ ಸಿಂಪಲ್ಲಾಗೆ ಮಾಡಿದ್ದು. ನಾವು ಹೋದ ವರ್ಷನೂ ಗಣೇಶ ಕೂರಿಸಿದ್ವಿ, ಈ ವರ್ಷನೂ ಗಣೇಶನ ಕೂರಿಸ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದರಿಂದ ಈ ವರ್ಷನೂ ಗಣೇಶನ ಕೂರಿಸಿ ಪೂಜೆ ಮಾಡಿದ್ದೀವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿದ್ವಿ. ಮತ್ತು ನಾವು ಇನ್ವೈಟ್ ಮಾಡಿದ್ದವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಟೈಮ್ ಕೂಡ ಆಯಿತು. ನಾವು ತುಂಬ ಜಾಸ್ತಿ ಹೊತ್ತು ಕೂಡ ಇಕ್ಕಿರಲಿಲ್ಲ. ನಾವಿಟ್ಟಿದ್ದ ಟೈಮು ಕಮ್ಮಿನೇ ಮತ್ತು ಬೇಗ ವಿಸರ್ಜನೆನೂ ಮಾಡಿಬಿಟ್ವಿ. ಒಂದೇ ದಿನವೇ ಇಟ್ಟಿದ್ದು. ಒಂದೇ ದಿನ ಅನ್ನೋಕ್ಕಿಂತ ಒಂದು 3-4 ಅವರ್ ಅಷ್ಟೇ. ಕಾಂತಣ್ಣ ಬಂದಿದ್ದರು, ನಮ್ಮ ಅಪ್ಪ ಅಮ್ಮ ಬಂದಿದ್ದರು, ನನ್ನ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು, ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದರು. ಇನ್ನೇನೆ 2 ಥರ ಪ್ರಸಾದನೂ ಮಾಡಿಸಿದ್ವಿ. ಒಂದು ಹೆಸರು ಕಾಳು, ಇನ್ನೊಂದು ಅವಲಕ್ಕಿ. ಒಂದು ನಮ್ಮ ಮನೆಯಿಂದ ಬಂದಿತ್ತು, ಇನ್ನೊಂದು ನಮ್ಮ ಸ್ಟೂಡೆಂಟ್ ವರ್ಷ ಅವ್ರ ಮನೆಯಿಂದ ಬಂದಿತ್ತು. ಇನ್ನು ನಮ್ಮಲ್ಲಿ ಇವಾಗ ಪೂಜಾರಿ ಇಲ್ದಿರೋ ಕಾರಣಕ್ಕೆ ನಮ್ಮ ಸತ್ಯನೇ ನಮಗೆ ಪೂಜಾರಿ. ಅವರೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು.
ಇದು ನಮ್ಮ ಗಣೇಶನ ಕತೆ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನವೀನ್ ನಂದೀಪುರ ಚಾನಲ್ಗೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾವು ಈ ಗಣೇಶನ್ನ ತುಂಬ ಕಮ್ಮಿ ಟೈಮಲ್ಲಿ ಇಕ್ಕಿದ್ವಿ. ನೆಕ್ಸ್ಟ್ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡೋ ಪ್ಲ್ಯಾನಲ್ಲೂ ಇದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲೇ ನಮ್ಮ ಫ್ರೆಂಡ್ದು ಇನ್ನೊಂದು ಗಣೇಶನ ವಿಸರ್ಜನೆ ಇತ್ತು. ಸೊ ನಾವು ನಮ್ಮ ಗಣೇಶನ ವಿಸರ್ಜನೆ ಅವ್ರ ಜೊತೆನೇ ಕೊಟ್ಟು ಅವ್ರ ಜೊತೆನೇ ನಮ್ಮ ಗಣೇಶನ ವಿಸರ್ಜನೆಯನ್ನು ಮುಗಿಸಿದ್ವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.